ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸೋ ಬಾದೇವನೇ ಭಕ್ತರ್ ಮುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸೋ ಬಾದೇವನೇ ಭಕ್ತರ್ ಮುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸೋ ಬಾದೇವನೇ ಭಕ್ತರ್ ಮುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸೋ ಬಾದೇವನೇ ಭಕ್ತರ್ ಮುದ್ಧರಿಸೋ ಪರಮಾತ್ಮನೇ ಭಕ್ತರ್ ಮುದ್ಧರಿಸೋ ಪರಮಾತ್ಮನೇ ಭಕ್ತರ್ ಮುದ್ಧರಿಸೋ ಪರಮಾತ್ಮನೇ ಹೇಮಾ ಹೇಮಾ ಇನ್ನ ಪೂಜೆ ಮುಗಿದಿಲ್ಲವೇ? ಬನ್ನಿ ಸ್ವಾಮಿ, ಈಗ ತಾನೇ ಆ ತಾಯಿಯ ಪೂಜೆ ಮಾಡಿದೆ. ನೀವು ಆ ತಾಯಿಗೆ ನಮಸ್ಕರಿಸಿ ಸ್ವಾಮಿ. ಹೇಮಾ, ಇವತ್ತು ಸೋಮವಾರ. ನಮ್ಮ ಮನೆಯಲ್ಲಿರುವಂತ ರಾಮ ಮತ್ತು ಲಕ್ಷ್ಮಣನು ಮೈ ತಗೊಂಬಂದಿನಿ, ಹಾಗೆ ಪೂಜೆ ಮಾಡಿಬಿಡು. ಆಗ್ಲಿ ಸ್ವಾಮಿ, ಈಗಲೇ ಪೂಜೆ ಮಾಡುತ್ತೇನೆ. ಅಪ್ಪ, ತಂದೆ, ಪರಮೇಶ್ವರನೇ, ರಾಮ ಲಕ್ಷ್ಮಣಂತಿರುವ ನಮಗೆ ಈ ಬಡವರಿಗೆ ಆಶ್ರಯ ಆದ ಅವರನ್ನು ಕಾಪಾಡೋ ಹೊಣೆ ನಿನ್ನನ್ನೇ ಕುಡಿದೆ ತಂದೆ, ನಿನ್ನನ್ನೇ ಕುಡಿದೆ.
ಹೇಮ, ಆ ನನ್ನ ತಂದೆ ಸಿದ್ಧಲಿಂಗೇಶ್ವರ ಗುಡಿಯಲ್ಲಿ ನಿಂತುಕೊಂಡು ಏನೋ ಬೇಡ್ಕೋತಿದಂಗಿದೆ. ಬನ್ನಿ ಸ್ವಾಮಿ, ಈ ಬಡವರನ್ನು ಕಷ್ಟದಿಂದ ದೂರ ಮಾಡು ಅಂತ ಬೇಡ್ಕೊತಾ ಇದ್ದೀರಿ. ಬಡತನ ಹೇಮ, ಬಡವರು ಬಡವರಾಗಿ ಇರಬೇಕು, ಶ್ರೀಮಂತರು ಶ್ರೀಮಂತಿಕೆಯಿಂದ ಮೆರಿಬೇಕನ್ನೋ ಮಹಾನುಭಾವ ಕಾಲ ಅದು. ಅಂಥದ್ರಲ್ಲಿ ಬಡತನ ಅನ್ನೋದು ಬೇಗ ಭಾವ ದೂರವಾಗಿ ನಮ್ಮಂತ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರ್ಬೇಕು ಹೇಮ, ಯಾವಾಗ ಮುಂದೆ ಬರ್ಬೇಕು? ಸ್ವಾಮಿ, ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ರಾ? ಈ ಬಡತನ ಭೂತವನ್ನು ದೂರ ಮಾಡಿ ಈ ಸಮಾಜದಲ್ಲಿ ಈ ಬಡವರ ಮನೆ ಕೂಗುವಂತೆ ಮಾಡ್ತಾನ್ರಿ. ಆ ನಂಬಿಕೆ ನನಗಿದೆ ಸ್ವಾಮಿ. ಹೇಮ, ನಂಬಿಕೆ ಅನ್ನೋ 3 ಅಕ್ಷರನ ದೇವರು ಹಣ ಎಂಬ 2 ಅಕ್ಷರಕ್ಕೆ ಮಾರಿ ಹೋದಾಗ ಇನ್ನೆಲ್ಲಿ ನಂಬಿಕೆ ಹೇಮ, ಇನ್ನೆಲ್ಲಿ ನಂಬಿಕೆ? ಸ್ವಾಮಿ ರಂಗನಾಥ ಒಬ್ಬ ಮಾತು ಹೇಳಿದ್ದಾನೆ, ಹಾಗೆ ಕನಕದಾಸರು ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ. ನಿನಗೆ ಗೊತ್ತಿಲ್ವೇನ್ರಿ? ನೋಡು ಹೇಮ, ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುನಸ್ಕಾರವನ್ನು ಮಾಡಿ ಸಮಯ ಹಾಳು ಮಾಡಬೇಡ. ಯಾಕೆ ಸ್ವಾಮಿ ಇವತ್ತು ಈ ದೇವರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ರಲ್ಲ? ಯಾಕೆ, ಏನಾಯ್ತು ಅಂತ ಹೇಳಿ ಸ್ವಾಮಿ. ಅದೇನಂತ ಹೇಳಲಿ ಹೇಮ ನಿನಗೆ? ನೋಡಿ ಸ್ವಾಮಿ, ನಿಮ್ಮ ಮನಸ್ಸಲ್ಲಿ ನೀವು ನೋವು ಇಟ್ಟುಕೊಂಡು ಕುಂತರೆ ನನಗೆ ಹೇಗ್ರಿ ಅರ್ಥವಾಗಬೇಕು? ಅದೇನು ಆಯ್ತು ಅಂತ ಬಿಡಿಸಿ ಹೇಳಿ ಸ್ವಾಮಿ. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. 25 ವರ್ಷದ ಹಿಂದೆ ಇದೇ ಸಿದ್ಧಲಿಂಗೇಶ್ವರ ಜಾತ್ರೆಯಲ್ಲಿ ಮದುವೆಗೊಳ್ಳಿದ್ದು. ಅದೇ ಸಮಯದಲ್ಲಿ ನಾನೊಬ್ಬ ಅನಾಥನಿಗೆ ತಾಯಿ ತಂದೆ ಸ್ಥಾನವನ್ನು ಕೊಟ್ಟು ಸಾಕಿದ ನನ್ನ ದಣಿಗಳಾದಂತ ರಾಮಚಂದ್ರ ಮತ್ತು ಸೀತಾಮಾತೆಯನ್ನು ಕೊಲೆ ಮಾಡಿದ್ರು ಹೇಮ, ಇಸಕಂಠ ಮತ್ತು ನರನಾಗ. ಸ್ವಾಮಿ, ಏನ್ರಿ ನೀವು ಹೇಳೋ ಮಾತು ಸತ್ಯವಿದೆ ಏನ್ರಿ? ಹೌದು ಹೇಮ, ನಾನು ಹೇಳುತ್ತಿದ್ದೆ ನಿಜ. ಇದೇ ಸೋಮವಾರ ನಡೆದು ಹೋಯ್ತು ಈ ದುರಂತ. ಸ್ವಾಮಿ, ನಿಮ್ಮ ಮನಸ್ಸಿನಲ್ಲಿ ಬೆಷ್ಟದಷ್ಟು ಕಷ್ಟ ಇಟ್ಟುಕೊಂಡು ಹೇಗೆ ಇದ್ದೀರಾ ನೀವು? ಮತ್ತೇನು ಮಾಡಬೇಕು ಹೇಮ? ಪಾಲಿಗೆ ಬಂದಿದ್ದು ಪಂಚಾಮೃತನ ಅರಿತು ಬಾಳಿದರೆ ಈ ಭೂಮಿಯಲ್ಲಿ ಹುಟ್ಟಿ ಬಂದಕ್ಕೆ ಒಂದು ಮನುಷ್ಯನಿಗೆ ಒಂದು ಸಾರ್ಥಕ ಜನ್ಮ. ಸ್ವಾಮಿ, ನನ್ನ ಮೈದನ ರಾಜೇಂದ್ರಿಗೆ ವಿಷಯ ಗೊತ್ತಿದೆ ಏನ್ರಿ? ಇಲ್ಲ ಹೇಮ, ಆ ನನ್ನ ತಮ್ಮನಿಗೆ 5 ವರ್ಷ ತುಂಬಿದ್ದು ಅಷ್ಟೇ. ಅವನಿಗೆ ವಿಷಯ ತಿಳಿಸಿದರೆ ಇದೇ ಚಿಂತೆಯಲ್ಲಿ ಕೊರೆಯು ಸಣ್ಣಾಗುತ್ತಾನೆ ತಿಳಿದು ಅಲ್ಲಿಂದ ಇಲ್ಲಿವರೆಗೆ ಬಚ್ಚಿಟ್ಟುಕೊಂಡಿನಿ ಈ ವಿಷಯವನ್ನು. ಸ್ವಾಮಿ, ಎಷ್ಟು ದಿನ ಅಂತ ನಿಮ್ಮ ಹೊಟ್ಟೆಯಲ್ಲಿ ಮುಚ್ಚಿಟ್ಕೊಳ್ತೀರಾ? ಬೇಡ ಸ್ವಾಮಿ, ಇಂದಿಲ್ಲ ನಾಳೆ ಈ ವಿಷಯ ಗೊತ್ತಾಗೋದೆ. ನನ್ನ ಮೈದನಿಗೆ ವಿಷಯವನ್ನು ಹೇಳ್ಬಿಡಿ ಸ್ವಾಮಿ. ಬೇಡ ಹೇಮ, ಸಮಯ ಬಂದಾಗ ನಾನೇ ಹೇಳುತ್ತೇನೆ. ಅಲ್ಲಿವರೆಗೆ ನನ್ನ ನಿಲಲ್ಲಿ ಈ ವಿಷಯವನ್ನು. ಆಯ್ತು ಸ್ವಾಮಿ, ನಿಮ್ಮ ಮಾತಿನಂತೆ ಆಗಲಿ. ಆ ದೇವರು ಅವನಿಗೆ ಎಂದು ತಿಳಿಸಿಕೊಡ್ತಾನೋ ಅಂತ ತಿಳಿಸಿದ್ರಾಯ್ತು. ಹಾ, ಮೈದನ ಊಟಕ್ಕೆ ಬರುವ ವೇಳೆ ಆಯ್ತು. ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೇನೆ ಸ್ವಾಮಿ. ನಿಲ್ಲೇ ನನ್ನಲ್ಲೇ ಇದೇ ಸುಂದರ ಸಮಾಜದಲ್ಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡು. ಆಗ್ಲಿ ಸ್ವಾಮಿ, ದೊರೆಗಳ ಮಾತು ಮೀರೋದಂತೆ ನಿಮ್ಮ ಇಷ್ಟದಂತೆ ಆಗಲಿ.
ಮುತ್ತ ಮುತ್ತ ಏನ್ರಿ ಮುತ್ತ ಅಂದ್ರೆ ನಂಗ್ ತುಂಬಾ ನಾಚಿಕೆ ಆಗುತ್ತೆ ಕಣ್ರಿ. ಸಿಹಿ ಮುತ್ತಿನ ನಾಲಿಗೆ, ಬಾರನ ಸೆಲ್ಹಗೆ. ಸಿಹಿ ಮುತ್ತಿನ ನಾಲಿಗೆ, ಬಾರನ ಸೆಲ್ಹಗೆ. ಕನಸೆಲ್ಲವೂ ನನಗಾಯಿತು, ಈ ಬಂದು ಮೋಳೆಲ್ಲ ಬೆಳಕಾಯಿತು. ಕನಸೆಲ್ಲವೂ ನನಗಾಯಿತು, ಈ ಬಂದು ಮೋಳೆಲ್ಲ ಬೆಳಕಾಯಿತು. ರಾಣಿ ಸಿಹಿ ಮುತ್ತಿನ ನಾಲಿಗೆ, ಬಾರನ ಸೆಲ್ಹಗೆ. ಬಾರನ ಸೆಲ್ಹಗೆ. ನಮ್ಮಂತೆ ಒಂದಾಗಿ ಒಂದಾಗಿ ಇರೆ ಎಂದಿದೆ. ಎಂದೆಂದಿಗೂ ನಿನ್ನ ಉಸಿರಾಗುವೆ. ಆರತಿಯೇ ಧರೆಗಿಳಿದಂತೆ ಆಮಧನ ನಗುತ್ತಿರುವಂತೆ. ಆರತಿಯೇ ಧರೆಗಿಳಿದಂತೆ ಆಮಧನ ನಗುತ್ತಿರುವಂತೆ.
ಬೇಡಪ್ಪ ಬೇಡ. ನೀನು ಕಷ್ಟ ಪಡಬಾರ್ದು ಅಂತ ನಿಮ್ಮಣ್ಣ ಹಗಲಿರುವುದು ಕಷ್ಟಪಟ್ಟು ನನ್ನ ತಮ್ಮ ಓದಿ ದೊಡ್ಡ ಅಧಿಕಾರಿ ಆಗ್ಲಿ ಅಂತ ಕಷ್ಟ ಪಡ್ತಾ ಇದ್ದಾರೆ. ಬೇಡ ಮೈದನ, ನಿಮ್ಮಣ್ಣ ಬೆಟ್ಟದಷ್ಟು ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಅವರ ಆಸೆಯನ್ನು ನಿರಾಕರಿಸ್ರ ಮೈದವನ, ನಿರಾಕರಿಸ್ಬೇಡ. ಅತ್ತಿಗೆ ಇದೆಯಲ್ಲ ಹಿರಿಯರು ಮಾಡಿದ ಆಸ್ತಿ, ಅದೇ ಆಸ್ತಿಯಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ ಇದೇ ಗ್ರಾಮದಲ್ಲಿ. ತಮ್ಮ ಸೋದರ, ನನ್ನ ತಮ್ಮ ಒಬ್ಬ ಒಳ್ಳೆಯ ವಿದ್ಯಾವಂತನಾಗಿ ಒಬ್ಬ ಡಾಕ್ಟರ್ನೋ ಇಲ್ಲ ಒಬ್ಬ ಪೊಲೀಸನೋ ಒಬ್ಬ ದೊಡ್ಡ ಲಾಯರ್ನಾಗಿ ಬರ್ತಾನೆ ಕನಸು ಕಂಡಿದ್ದೆ ಬಿಡಪ್ಪಾಯಿ. ಕನಸಿನ ಕಡಪಣೆ ಕರಿಗೆ ಹೋಯಿತು ನನ್ನ ಮನದಲ್ಲಿ. ಹೌದು ಮೈದನ, ನಿಮ್ಮಣ್ಣ ಹೇಳ್ತಿರೋ ಮಾತು ನಿಜ ಇದೆಯಪ್ಪ. ಬೆಟ್ಟದಷ್ಟು ಆಸೆ ಇಟ್ಟುಕೊಂಡು ನನ್ನ ತಮ್ಮ ಒಬ್ಬ ದೊಡ್ಡ ಅಧಿಕಾರಿ ಆಗ್ಲಿ ಅಂತ ಇಟ್ಕೊಂಡಿದ್ರು. ಆದ್ರೆ ನೀನು ಅಣ್ಣ, ಅತ್ತಿಗೆ ಒಬ್ಬ ಪೊಲೀಸ್ ಅಧಿಕಾರಿಯಾದರೂ 4 ಜನ ಕಳ್ಳರಿಗೆ ಮಾತ್ರ ಶಿಕ್ಷೆ ಕೊಡಿಸಬಹುದು. ಒಬ್ಬ ಲಾಯರ್ ಆದರೆ 4 ಜನಕ್ಕೆ ನ್ಯಾಯ ಕೊಡಿಸಬಹುದು. ಒಬ್ಬ ಡಾಕ್ಟರ್ ಆದರೆ 4 ಜನರ ಜೀವ ಉಳಿಸಬಹುದು. ಒಬ್ಬ ಪೊಲೀಸ್, ಒಬ್ಬ ಲಾಯರ್, ಒಬ್ಬ ಡಾಕ್ಟರ್, ಅವರಿಗಷ್ಟೇ ಯಾಕೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ಈ ರೈತ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗಬಹುದು. ಒಬ್ಬ ರೈತನಾಗಬೇಕಾದರೆ ಈ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕನ್ನ, ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಹಿರಿಯರು ಹೇಳ್ತಾರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯಾನೇ ಮೇಲಂತ. ಅದಕ್ಕಾಗಿ ದೃಢ ನಿರ್ಧಾರ ಮಾಡಿ ಬಂದೆ ಅಣ್ಣ, ದೃಢ ನಿರ್ಧಾರ ಮಾಡಿ ಬಂದೆ. ತಮ್ಮ, ನಿನಗೊಂದು ಕಿವಿ ಮಾತು ಹೇಳ್ತೇನೆ, ಚೆನ್ನಾಗಿ ಕೇಳಿಕೋ. ಹೇಳಣ್ಣ, ಅದ್ಯಾವ ಮಾತಂತ? ನೋಡು ಸೋದರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಇದೊಂದು ವಿಷ ತುಂಬಿದ ಸಾಮ್ರಾಜ್ಯದಲ್ಲಿ ನರನಾಗಿನಂತೆ ಸೊಕ್ಕಿನ ಶ್ರೀಮಂತರ ದೌಡಿಗೆ ಸಿಲುಕಿದಂತೆ ಸಾಗಬೇಕಪ್ಪ ಈ ಸಮಾಜದಲ್ಲಿ. ಇದೇ ಈ ನಿನ್ನ ಅಣ್ಣನ ಮಾತು. ಅಣ್ಣ, ಅತ್ತಿಗೆ ಅಂದು ಪರಕೀರನ್ನು ಹೋರಾಡಿ ವೀರ ಪುರುಷನೆಂದು ಬಿರುದು ಪಡೆದ ಸಂಗೊಳ್ಳಿ ರಾಯಣ್ಣ ಆ ವಿಷ ತುಂಬಿದ ಘಟ ಸರ್ಪ, ಆ ನರನಾಗ ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಆ ಸರ್ಪಗಳನ್ನು ತುಂಡು ತುಂಡು ಮಾಡಿ ಅವರಿಗೆ ಗಂಡು ಗರುಡನಾಗಿ ಅಷ್ಟೇ ಅಲ್ಲ ಮೈದನ, ನೋಡು, ಈ ಸಮಾಜದ ಕಷ್ಟ ಕಣ್ಣ ಕಾಮಣ್ಣರ ಕಣ್ಣು ನಿನ್ನ ಕೈ ಮೇಲೆ ಬೀಬಾರ್ದಪ್ಪ. ಹಾಗೆ ಪಾರಾಗಿ ಬದುಕಬೇಕು ಈ ಸಮಾಜದಲ್ಲಿ. ಅತ್ತಿಗೆ ಕಾಮದಿಂದ ನೋಡುವ ನಾರಿಯರ ಕಣ್ಣು ಗುಡ್ಡೆಗಳನ್ನು ಕಿತ್ತಿಸಿದ ಅವರಿಗೆ ತಕ್ಕ ಉತ್ತರ ಕೊಟ್ಟ ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ, ಈ ಕನ್ನಡ ಭುವನೇಶ್ವರಿ ಮನೆಯಲ್ಲಿ ವೀರಪುತ್ರನಾಗಿ ಜನಿಸುವೆ ಈ ನಾಡಿನಲ್ಲಿ. ಇದೇ ಈ ರಾಜ್ಯದ ನನ್ನ ಜೀವನದ ಹೋರಾಟ. ತಮ್ಮ ಸೋದರ, ಬಡವರ ಕೋಪ ದೌಡಿಗೆ ಮೂಲ ಆಗಬಾರ್ದಪ್ಪ ರಾಜೇಂದ್ರ. ಅಣ್ಣ, ಯಾಕೆ ಈ ನಿನ್ನ ತಮ್ಮನ ಮೇಲೆ ಅಪನಂಬಿಕೆಯೇ? ಇವನು ಹಂತಿದ್ದ ಗಂಡಸಲ್ಲ, ನಾ ಹಂತಿದ್ದ ಗಂಡಸಲ್ಲ. ಇಡೀ ಈ ಬ್ರಹ್ಮಾಂಡವನ್ನು ಇಬ್ಬಾಗ ಮಾಡಬಲ್ಲೆ. ಈ ಸಮುದ್ರವನ್ನು ಕಡಿದು ಕಡಲಾಗಿ ಹರಿಸಬಲ್ಲೆ. ಈ ವಜ್ರ ಮುಟ್ರಿಯಿಂದ ಆಕಾಶಕ್ಕೆ ಗುದ್ದೆ ಗುಡುಗು ಮಳೆಯನ್ನು ತರಿಸಬಲ್ಲೆ. ತಮ್ಮ ಸೋದರ, ನೀನು ಆಡುವ ಮಾತು ಕೇಳಿದರೆ
ಹಸಿದು ಹೊಟ್ಟೆ ಕೂಡ ಹಾಲು ಕುಡಿದಷ್ಟು ಸಂತೋಷ ಆದೈತಮ್ಮ. ಹಾಲು ಕುಡಿದ ಸಂತೋಷ ಆಗುತ್ತೆ. ಹೌದು ಮೈದನ, ಮೊದಲು ಕೈ ಕನಕ ತೊಳ್ಕೊಂಡು ಊಟ ಮಾಡೋಂತೆ ಬಾ ಮೈದನ. ಅತ್ತಿಗೆ, ಊಟ ಮಾಡುವ ಪೂರ್ವ ಕಾಲದಲ್ಲಿ ನಿಮ್ಮ ಬಾಯಿಯಿಂದ ಸಿಹಿಯಾದ ಹಾಡು ಕೇಳಬೇಕನ್ನೋ ಆಸೆ ಈ ನಿನ್ನ ಮೈದುನನಿಗೆ. ಆಗ್ಲಿ ಮೈದನ, ನಿನ್ನ ಆಸೆ ಅಂತೆ ಆಗ್ಲಿ. ಸಂತಸದ ಸಮಯದಲ್ಲಿ ಸಂಭ್ರಮದ ಗಾಳಿಯಲ್ಲಿ ಕೇಳಿ ಬಂದ ಹಾಡು ನಾ ಹಾಡುವೆನು ಕೇಳಿ. ನಮ್ಮ ಮನೆಯಲ್ಲಿ ದಿನವೂ ನಿಂತು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ನಿಂತು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಮನೆಯಲ್ಲಿ ದಿನಕ್ಕೂ ದಿನಕ್ಕೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಬರಗಲು ಸಾಧ್ಯವೇ. ಹೆಜ್ಜೆ ನಿನ್ನ ಸಭೆಗೂಡಿದು ಇಲ್ಲಿ ಪ್ರೀತಿ ಪರಮಾಣ, ಪ್ರೀತಿ ಯಜಮಾನ. ಮೈದನ ಬಾರಪ್ಪ, ಈಗ್ಲಾದ್ರೂ ಊಟ ಮಾಡುವಂತೆ.